ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ಈ ಒಂದು ವಿಡಿಯೋಲ್ಲಿ ನಿಮ್ಮ ಫೋನ್ನ ಸ್ಪೀಡಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನೀವು ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಸೆಟ್ಟಿಂಗ್ಸಲ್ಲಿ ನೀವು ಅಬೌಟ್ ಫೋನ್ ಅಂತ ಕ್ಲಿಕ್ ಮಾಡಿ, ಅಲ್ಲಿಂದ ಇಲ್ಲಿ ಸಾಫ್ಟ್ವೇರ್ ಇನ್ಫಾರ್ಮೇಷನ್ ಮತ್ತು ಬಿಲ್ಡ್ ನಂಬರ್ ಅಂತ ಇಲ್ಲೊಂದಿದೆ, ಅದನ್ನು 1 2 3 4 5 6 7 ಟೈಮ್ಸ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಡೆವಲಪರ್ ಆಪ್ಷನ್ ನಿಮಗೆ ಎನೇಬಲ್ ಆಗುತ್ತೆ. ಸೊ ನೀವು ಬ್ಯಾಕ್ ಹೋಗಿ ಇಲ್ಲಿ ಸೆಟ್ಟಿಂಗ್ಸ್ ಹತ್ರ ಡೆವಲಪರ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಡೆವಲಪರ್ ಆಪ್ಷನ್ಸ್ ಅಂತ ಇಲ್ಲಿ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಸೆಕೆಂಡ್, ಇಲ್ಲಿದೆ ನೋಡಿ. ಇಲ್ಲಿ ವಿಂಡೋಸ್ ಆನಿಮೇಷನ್ ಸ್ಕೇಲ್, ಟ್ರಾನ್ಸಿಷನ್ ಆನಿಮೇಷನ್ ಸ್ಕೇಲ್, ಆನಿಮೇಟರ್, ಡ್ಯೂರೇಷನ್ ಸ್ಕೇಲ್, ಈ ಮೂರು ಇದೆಯಲ್ವಾ, ಇವು ಯಾವತ್ತು ನೀವು 1x ಅಲ್ಲಿ ಇಟ್ಕೊಬೇಕಾಗುತ್ತೆ. ನೋಡಿ, ಇವಾಗ ನಾನು 10x ಇಡ್ತೀನಿ. ಇದು ವಿಂಡೋಸ್ದ 10x ಇಡ್ತೀನಿ. ನೋಡಿ ಎಷ್ಟು ನಿಧಾನಕ್ಕೆ ವರ್ಕ್ ಆಗುತ್ತೆ ಅಂತ. ನೀವು ಯಾವುದೇ ಆ್ಯಪ್ ಓಪನ್ ಮಾಡೋಕ್ಕಾದರೂ, ಯಾವುದೇ ಗೇಮಿಂಗ್ ಓಪನ್ ಮಾಡಬೇಕಂದ್ರೂ ನಿಮಗೆ ಟೈಮ್ ಜಾಸ್ತಿ ತಗೊಳ್ಳುತ್ತೆ. ನೋಡಿ, ಇದು ಯಾವತ್ತೂ ನಿಮಗೆ 1x ಅಲ್ಲೇ ಇರಬೇಕು. ನೀವು 0.5x ಅಲ್ಲಿ ಕೂಡ ಇಗ್ಬೋದು, ಆದರೆ ಬ್ಯಾಟ್ರಿ ಫುಲ್ ಕನ್ಸ್ಯೂಮ್ ಮಾಡುತ್ತೆ. ಸೊ ಹಾಗಾಗಬಾರ್ದು ಅಂದರೆ ನೀವು ಈ 3 ವಿಂಡೋಸ್, ಟ್ರಾನ್ಸಿಷನ್, ಆ್ಯನಿಮೇಟರ್ ಇವ್ರ ಮೂರನ್ನು ನೀವು 1x ಅಲ್ಲಿ ಇಟ್ಕೊಬೇಕಾಗುತ್ತೆ. ಸೊ ಈ ರೀತಿ ನೀವು ನಿಮ್ಮ ಫೋನ್ನ ಸ್ಪೀಡಪ್ ಮಾಡ್ಕೋಬೋದು. ಮತ್ತು ನಿಮಗೆ ಈ ಡೆವಲಪರ್ ಆಪ್ಷನ್ ಎನೇಬಲ್ ಆದರೆ ನಿಮಗೆ ನೋಡಿ ಹಲವಾರು ಆಪ್ಷನ್ ಇರುತ್ತೆ. ಅಂದರೆ ಸೆಟ್ಟಿಂಗ್ಸಲ್ಲಿ ಇಲ್ದಿರೋ ಆಪ್ಷನ್ಸು ಈ ಡೆವಲಪರ್ ಆಪ್ಷನ್ಸಲ್ಲಿರುತ್ತೆ. ಸೊ ನೀವು ಇದನ್ನ ಎನೇಬಲ್ ಮಾಡಿಕೊಂಡು ಫೋನ್ನ ಸ್ಪೀಡಪ್ ಸಹ ಮಾಡ್ಕೊಬೋದು, ಮತ್ತು ಬೇರೆ ಆಪ್ಷನ್ಸ್ ಕೂಡ ನೀವು ನೋಡ್ಬೋದು. ಸೊ ಇಷ್ಟ ಆಗಿರುತ್ತೆ ನನ್ನ ಈ ವಿಡಿಯೋ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಎಂಡ್ ಅಪ್ ಮಾಡ್ತೀನಿ. ಬಾಯ್.